ನಮಸ್ಕಾರ. ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನೋಡಿ, ಇವತ್ತು ನೀವು ನೋಡ್ತಾ ಇರ್ಬೋದು ಇಷ್ಟು ಆಟೋ ಡ್ರೈವರ್ಗಳು ಬಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದೆ. ಇದು ಏನಂತ ಹೇಳಿದರೆ, ಒಬ್ಬ ಆಟೋ ಡ್ರೈವರ್ ಮೇಲೆ ಒಬ್ಬ ವ್ಯಕ್ತಿ ಕೇಸನ್ನು ಕೊಟ್ಟಿರ್ತಾನೆ. ಕೇಸ್ ಏನಂತ ಹೇಳಿದರೆ, ಮೆಜೆಸ್ಟಿಕ್ನಲ್ಲಿ ಪಿಕಪ್ ಮಾಡ್ತಾನೆ. ಪಿಕಪ್ ಮಾಡಿ ತದನಂತರ ಅವನು ಕುಡಿದಿರ್ತಾನೆ, ಯಾರೋ ಕಸ್ಟಮರು, ಅವನು ಎಲ್ಲೋ ಪರ್ಸು ಏನೋ ಬೀಳಿಸ್ಕೊಂಡಿರ್ತಾನೆ. ಇವನ ಮೇಲೆ ಬಂದು ಒಂದು ಕೇಸನ್ನು ಕೊಡ್ತಾನೆ. ಆ ಕೇಸು ನಂತರ ಪೊಲೀಸ್ನವ್ರು ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ. ತದನಂತರ ನಮಗೆ ಕರೆ ಬರುತ್ತೆ. ಆದಮೇಲೆ ನಾವು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಏನು ಆಟೋ ಡ್ರೈವರ್ಗೆ ಅನ್ಯಾಯ ಆಗಿತ್ತು ಅದನ್ನು ಸ್ಥಳೀಯ ಏನು ರಾಮಮೂರ್ತಿ ನಗರ ಸ್ಟೇಷನ್ ಅಧಿಕಾರಿಗಳಿಗೆ ನಾವು ಮನವರಿಕೆಯನ್ನು ಮಾಡಿಕೊಡ್ತೀವಿ. ಮನವರಿಕೆ ಮಾಡಿದ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ನಾವು ಹೇಳೋದೇನಂತ ಹೇಳಿದರೆ, ನಮ್ಮ ಕೃಷ್ಣರಾಜಪುರದಲ್ಲಿ 3 ಸ್ಟೇಷನ್ಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಅನ್ಯಾಯಕ್ಕೆ ಒಳಗಾದಾಗ ಅವ್ರನ್ನ ಕೂಲಂಕುಷವಾಗಿ ವಿಚಾರಿಸಿ ಅವರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ರಾಮಮೂರ್ತಿ ನಗರ ಸ್ಟೇಷನ್ನು, KR ಪುರಂ ಸ್ಟೇಷನ್ನು, ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರಿಗೆ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ಪ್ರತಿಯೊಬ್ಬ ಡ್ರೈವರ್ಸು ಕೂಡ ಯಾವುದೇ ಒಂದು ಆಟೋದಲ್ಲಿ ಏನೇ ಬಿಟ್ಟರೂ ಕೂಡ ಡ್ರಾಪ್ ಮಾಡಿದಾಗ ಹಿಂದೆ ಒಂದು ಸಲ ನೋಡೋವಂಥ ಕೆಲಸ ನೀವೆಲ್ಲರೂ ಮಾಡಿ. ಮತ್ತು ಯಾರೇ ಕುಡುಕರು ಮತ್ತು ಏನೇ ಒಂದು ಅಪಘಾತ ಇದ್ದಾಗ ಸಡನ್ನಾಗಿ ಎತ್ತಾಕೊಂಡು ಹೋಗಬೇಡಿ, ಒಂದು ವಿಡಿಯೋವನ್ನು ಮಾಡಿ ಅಂತೇಳಿ ಈ ಮೂಲಕ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಏನು ಒಂದು ವಿಚಾರ ಇತ್ತು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಳಿ. ನಮಸ್ಕಾರ. ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಇವತ್ತು ಬೆಳಗ್ಗೆ ಏನೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟು ನಾವು ಗ್ರೂಪಲ್ಲಿ ಹಾಕಿದ್ವಿ. ಹಿಂದಿ ಹುಡುಗ, ಈ ಹುಡುಗ ಬಿಹಾರಿಯಿಂದ ಬಂದು ಬೆಂಗಳೂರಲ್ಲಿ ದುಡಿಯೋದಕ್ಕಂತ ಹೇಳಿ ಬಂದಿರ್ತಾನೆ. ದುಡಿಯೋಕ್ಕಂತ ಬಂದಾಗ ಒಂದು ನೋಡಿ, ಎಲ್ಲ ಆಟೋ ಡ್ರೈವರ್ಸ್ಗಳೆಲ್ಲ ತಿಳ್ಕೊಳ್ಬೇಕು. ಏನಂತ ಹೇಳಿದರೆ, ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಪ್ರತಿಯೊಂದು ವಿಡಿಯೋ ಮಾಡಬೇಕು. ಈಗ ಇವರು ಓಲೋ ಊಬರ್ನಲ್ಲಿ ಒಂದು ಬುಕ್ಕಿಂಗ್ ಮಾಡಿದ್ದಾನೆ. ಬುಕ್ಕಿಂಗ್ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡಿದ್ದಾನೆ. ಕ್ಯಾನ್ಸಲ್ ಮಾಡಿದ್ಮೇಲೆ ಇವರು ಹೋಗಿ ಅಲ್ಲಿ ಅದೇ ಒಬ್ಬನ್ನ ಪಿಕಪ್ ಮಾಡಿರೋದೇ ಒಂದು ದೊಡ್ಡ ತಪ್ಪು. ಮತ್ತು ಯಾರು ಕುಡಿದ ವ್ಯಕ್ತಿ ಯಾರು ಏಟು ಬಿದ್ದಿರ್ತಾರೆ ಅಂಥವ್ರನ್ನ ನಾವು ಕರ್ಕೊಂಬರ್ಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಅವ್ರನ್ನ ಒಂದು ವೀಡಿಯೋ ಮಾಡಬೇಕು. ಯಾಕೆ ವೀಡಿಯೋ ಮಾಡ್ಬೇಕಂತ ಹೇಳಿದರೆ, ಅವನ ಹತ್ರ ಚೈನ್ ಇರುತ್ತೆ, ಉಂಗುರ ಇರುತ್ತೆ, ಪರ್ಸ್ ಇರುತ್ತೆ, ಅವ್ನು ಕುಡ್ದಾಗ ಎಲ್ಲೋ ಬೀಳ್ಸಿರ್ತಾನೆ, ಆಟೋ ಡ್ರೈವರ್ ಮೇಲೆ ಬರ್ತದೆ. ಇದು ಆಟೋ ಡ್ರೈವರ್ ಮೇಲೆ ಬರಬಾರ್ದು ಅಂತ ಹೇಳಿದ್ರೆ, ಮೊದಲು ನೀವು ಮಾಡಬೇಕಾಗಿರೋ ಕೆಲಸ, ಯಾರನ್ನೇ ಪಿಕಪ್ ಮಾಡಿದ್ರು ಫಸ್ಟು ವೀಡಿಯೋ ಮಾಡ್ಕೊಳ್ಳಿ. ತದನಂತರ ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಲೋಕಲ್ ಸ್ಟೇಷನ್ ಇದೆ, ಲೋಕಲ್ ಸ್ಟೇಷನ್ಗೆ 112 ಕಾಲ್ ಮಾಡಿದ್ರೆ ಪೊಲೀಸವ್ರು ಬರ್ತಾರೆ, ಆ ವ್ಯಕ್ತಿನ ಕರ್ಕೊಂಡು ಹೋಗ್ತಾರೆ. ಆವಾಗ ನಿಮ್ಮ ಮೇಲೆ ಯಾವುದೇ ಒಂದು ತೊಂದರೆ ಆದಂಥ ಕೇಸ್ ಇರೋದಿಲ್ಲ. ಇವತ್ತು ಇವನಿಗೆ 4 ದಿವಸ ಆಗಿದೆ ಸ್ಟೇಷನಿಂದ ಇದು ಕಂಪ್ಲೇಂಟ್ ಆಗಿ, ಇವನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕಳಿಸಿದ್ದಾರೆ. ಇವತ್ತು ನಾನು ಬೆಳಗ್ಗೆಯಿಂದ ಇವ್ರ ಜೊತೆ ಎಲ್ಲ ಸೇರಿ ಈ ಹುಡುಗನ ಬಿಟ್ಕೊಳ್ಳುವಂಥ ಕೆಲಸ ಮಾಡಿದ್ದೀನಿ. ನಮಸ್ಕಾರ.